ಹಲೋ ನನ್ನ ಗೆಳೆಯರೇ, ನಾನಿವತ್ತು ಶೇಂಗಾ ಹೋಳಿಗೆ ಮಾಡೋದನ್ನ ತೋರಿಸ್ಕೊಡ್ತಾ ಇದ್ದೀನಿ. ಉತ್ತರ ಕರ್ನಾಟಕ ಶೈಲಿಯ ಶೇಂಗಾ ಹೋಳಿಗೆ ಅಂದರೆ ಯಾರಿಗೆಲ್ಲ ಇಷ್ಟ ದಯವಿಟ್ಟು ಕಮೆಂಟ್ ಮಾಡೋದನ್ನು ಮರಿಬೇಡಿ. 1 kg ಶೇಂಗಾನ ಚೆನ್ನಾಗಿ ಬ್ರೌನ್ ಕಲರ್ ಬರೋ ಹಾಗೆ ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ. ನಂತರ 100 ಗ್ರಾಮ್ ಗಸಗಸೆಯನ್ನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇದೆಲ್ಲ ಬಾಯಲ್ಲಿ ತುಂಬ ಒಳ್ಳೆ ಫ್ಲೇವರ್ನ ಕೊಡುತ್ತೆ ಹೋಳಿಗೆ ಜೊತೆಗೆ. ಮತ್ತು 100 ಗ್ರಾಮ್ ಎಳ್ಳನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಎಳ್ಳನ್ನು ಆಲ್ಮೋಸ್ಟ್ ಹಾಕೋದಿಲ್ಲ, ಹಾಕಿದರೆ ಒಳ್ಳೆ ಟೇಸ್ಟ್ ಕೂಡ ಕೊಡುತ್ತೆ. 3 ಚಮಚ ಶುಂಠಿ ಪುಡಿ ಮತ್ತು 1/4 kg ಒಣ ಕೊಬ್ಬರಿನ ತುರಿದಿಟ್ಕೊಂಡಿದ್ದೀನಿ. ಈ ಕೊಬ್ಬರಿ, ಎಳ್ಳು, ಗಸಗಸೆ ಎಲ್ಲ ಹೋಳಿಗೆಗೆ ಒಂದೊಳ್ಳೆ ಘಮ, ಒಂದೊಳ್ಳೆ ರುಚಿನ ಕೊಡುತ್ತೆ ಅಂತ ನಾನು ಭಾವಿಸಿದ್ದೀನಿ. ನೋಡಿ, 1 kg ಶೇಂಗಾಕ್ಕೆ 1 kg ಬೆಲ್ಲ ಸಮಭಾಗವಾಗೇ ಹಾಕಬೇಕು. 2 kg ಶೇಂಗಾ ಹಾಕಿದರೆ 2 kg ಬೆಲ್ಲ ಈ ರೀತಿ ಹಾಕಿ ಎಲ್ಲ ಹುರಿದು ಪುಡಿ ಮಾಡಿ ಎಲ್ಲ ರೆಡಿ ಆದಮೇಲೆ ನೋಡಿ, ಎಷ್ಟು ಶೇಂಗಾ ಹಾಕಿರ್ತೀರ ಅಷ್ಟೇ ಬೆಲ್ಲನ ಮಿಕ್ಸಿಲಿ ಹಾಕ್ಕೊಂಡು ಚೆನ್ನಾಗಿ ಗ್ರೈಂಡ್ ಮಾಡ್ಕೋಬೇಕು. ತುಂಬ ತೆಳ್ಳಗಾದರೂ ಓಕೆ, ಬಟ್ ಮೀಡಿಯಮಾಗಿ ಮಾಡ್ಕೊಂಡಿದ್ದೀನಿ ನಾನು. ದಪ್ಪ ಆದರೆ ಚೆನ್ನಾಗಾಗೋದಿಲ್ಲ. ನಂತರ ಎಲ್ಲ ಮಿಕ್ಸಿ ಮಾಡಿ ಎತ್ತಿಟ್ಕೊಂಡು ನಂತರ ನಾವೇನು ಫ್ರೈ ಮಾಡ್ಕೊಂಡಿದ್ವಿ ಅಲ್ವಾ, ಎಳ್ಳು, ಗಸಗಸೆ ಎಲ್ಲನೂ ಹಾಕ್ಕೊಳ್ತಾ ಇದ್ದೀನಿ. ಶುಂಠಿ ಪುಡಿ, ಇದಕ್ಕೆ ಸ್ವಲ್ಪ ಕೊಬ್ಬರಿನ ಹಾಕ್ಕೊಳ್ತಾ ಇದ್ದೀನಿ. ಅಷ್ಟು ಕೊಬ್ಬರಿನ ಹಾಕ್ಕೊಳ್ಳೋದಿಲ್ಲ, ಅದು ಕೊಬ್ಬರಿನ ಪೌಡರ್ ಜೊತೆ ಮಿಕ್ಸ್ ಮಾಡ್ಕೊಳ್ತೀವಿ. ಸ್ವಲ್ಪ ಭಾಗ ಮಾತ್ರ ಮಿಕ್ಸಿಗೆ ಹಾಕ್ಕೊಂಡ್ಬಿಟ್ಟು ಅದನ್ನು ಕೂಡ ಪುಡಿ ಮಾಡಿಕೊಂಡು ಚೆನ್ನಾಗಿ ಶೇಂಗಾ ಪೌಡರ್ ಜೊತೆಗೆ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಎಲ್ಲದೂ ಕಡೆ ಸ್ಪ್ರೆಡ್ ಆಗೋ ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ನೋಡಿ, ಇನ್ನು ಹೋಳಿಗೆ ಮಾಡೋ ಕಾರ್ಯಕ್ರಮ ಶುರು ಆಗೇ ಬಿಡ್ತು. ಈಗ ಇದನ್ನು ಹೇಗೆ ಉಂಡೆ ಮಾಡ್ಕೋಬೇಕು ಅಂತಂದರೆ, ಸ್ವಲ್ಪ ನೀರನ್ನ ಚಿಮುಕ್ಸ್ಕೋಬೇಕು. ತುಂಬ ಮೆತ್ತಗೂ ಮಾಡ್ಕೋಬಾರ್ದು, ಲೈಟಾಗಿ ನೀರನ್ನ ಚಿಮುಕ್ಸ್ಕೊಂಡ್ಬಿಟ್ಟು ಉಂಡೆ ಕಟ್ಟೋಕೆ ಬರೋ ರೀತಿ ಮಿಕ್ಸ್ ಮಾಡಿಕೊಂಡು ಈ ರೀತಿ 10-12 ಉಂಡೆ ಮಾಡ್ಕೋಬೇಕು ಒನ್ ಟೈಮ್ಗೆ. ತುಂಬ ಉಂಡೆಗಳು ಮಾಡಿಕೊಂಡ್ರೆ ಲೇಟ್ ಆಗುತ್ತೆ ಮಾಡುವಾಗ, ಆವಾಗ ಅದು ಡ್ರೈ ಅನಿಸುತ್ತೆ. ನೋಡಿ, 2-3 ತಾಸು ಮುಂಚೆನೇ ನಾನು ಹೋಳಿಗೆ ಹಿಟ್ಟನ್ನು ಕಲಸಿಟ್ಟಿದ್ವಿ. ಹೋಳಿಗೆ ಹಿಟ್ಟು ಕಲಿಸ್ತಿರಲ್ಲ ಆ ಕನ್ಸಿಸ್ಟೆನ್ಸಿಲೇ ಮೈದಾ ಹಿಟ್ಟನ್ನು ಕಲಸಿಟ್ಟಿದ್ವಿ. ಸೊ ಹೋಳಿಗೆನ ಹೇಗೆ ಫಿಲ್ ಮಾಡ್ಕೊಳ್ತೀವಲ್ಲ ಹೋಳಿಗೆ ಮಾಡುವಾಗ, ಅದೇ ರೀತಿ ಆ ಉಂಡೆನ ಇಟ್ಬಿಟ್ಟು ಫಿಲ್ ಮಾಡಿಕೊಂಡು ಲಟ್ಸೋ ಕಾರ್ಯಕ್ರಮನ ಶುರು ಮಾಡ್ಕೊಳ್ತಾ ಇದ್ದೀವಿ. ಯಾರಿಗೆಲ್ಲ ಈ ಶೇಂಗಾ ಹೋಳಿಗೆ ಇಷ್ಟ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ. ಮತ್ತು ನನ್ನ ರೆಸಿಪೀಸ್ಗಳು ಇಷ್ಟ ಆದರೆ ನನ್ನ ವಿಡಿಯೋಸ್ಗಳಿಗೆ ಲೈಕ್ ಮಾಡೋದನ್ನು ಮರಿಬೇಡಿ. ಇನ್ನೂ ಹೆಚ್ಚಿನ ವೀಡಿಯೋಸ್ಗಳಿಗಾಗಿ ನನ್ನ ಫಾಲೋ ಮಾಡೋದನ್ನು ಮರಿಬೇಡಿ. ನೀವು ಎಷ್ಟು ನನ್ನ ಫಾಲೋ ಮಾಡ್ತೀರಾ, ಎಷ್ಟು ಲೈಕ್ಸ್ಗಳನ್ನು ಕೊಡ್ತೀರಾ, ನೀವು ಕೊಡೋ ಒಂದೊಂದು ಲೈಕ್ಸ್ ಕೂಡ ನನ್ನನ್ನು ತುಂಬ ಮೋಟಿವೇಟ್ ಮಾಡ್ತವೆ, ನನ್ನ ಇನ್ನೂ ಎನ್ಕರೇಜ್ ಮಾಡ್ತವೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇವನ್ನ ತುಂಬ ದೊಡ್ಡದಾಗೂ ಮಾಡ್ಕೋಬಾರ್ದು. ಏನು ನಮ್ಮ ಕೈ ಅಗಲ ಇರುತ್ತಲ್ಲ ಅಷ್ಟು ಅಗಲ ಮಾಡಿಕೊಂಡ್ರೆ ಸಾಕು. ಶೇಂಗಾ ಹೋಳಿಗೆ ಚಿಕ್ಕದಾಗಿದ್ದಷ್ಟು ಚೆನ್ನಾಗಿ ಬರುತ್ತೆ. ನೋಡಿ, ನಾನು ಲಟ್ಸಿದ್ದು ರೆಡಿ ಆಯಿತು. ತವಾಗೆ ಎಣ್ಣೆನ ಸವರ್ಬಿಟ್ಟು ಸ್ವಲ್ಪ ನಾನು ಲಟ್ಸಿರೋಂಥ ಹೋಳಿಗೆನ ಹಾಕ್ಕೊಳ್ತಾ ಇದ್ದೀನಿ. 2 ಸೈಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಬ್ರೌನ್ ಕಲರ್ ಬರೋ ಹಾಗೆ ಫ್ರೈ ಮಾಡಿಕೊಂಡ್ರೆ ಶೇಂಗಾ ಹೋಳಿಗೆ ರೆಡಿ ಆಗುತ್ತೆ. ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ, ಘಮ ಅಂತ ಇದೆ. ಮನೆ ತುಂಬ ಇದೇ ಫ್ಲೇವರ್ ಬರ್ತಾ ಇದೆ. ನೀವೆಲ್ಲರೂ ಇದನ್ನು ಟ್ರೈ ಮಾಡಿ ಹೇಗೆ ಬಂತು ಅಂತ ಹೇಳಿ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸೋದನ್ನು ಮರಿಬೇಡಿ. ನೋಡಿ, ಈ ರೀತಿ ಬೇರೆನೇ ಇಡಬೇಕು. ಮಾಡಿದ ತಕ್ಷಣ ಒಂದ್ರ ಮೇಲೆ ಒಂದು ಇಟ್ಟರೆ ಅದು ಚೆನ್ನಾಗಿರೋದಿಲ್ಲ. ಈ ರೀತಿ ಗಾಳಿಗೆ ಸ್ವಲ್ಪ ಆರಿಸಿ ನಂತರ ಈ ರೀತಿ ಎತ್ತಿಡಬೇಕು. ಯಾರೆಲ್ಲ ನೋಡ್ತಾ ಇದ್ದೀರಾ ಎಲ್ಲರಿಗೂ ಧನ್ಯವಾದಗಳು.